ಭಾರತೀಯ ಸೇನೆಯನ್ನ ಸೇರ ಬಯಸುವ ಮಲೆನಾಡಿನ ಯುವಕರಿಗೊಂದು ಸುವರ್ಣಾವಕಾಶ ಲಭಿಸಿದೆ. ಸಾಗರದ ಮಲೆನಾಡು ಸೋಲ್ಜರ್ ಸಂಸ್ಥೆ ಹಾಗೂ ಶ್ರೀ ಕ್ಷೇತ್ರ ಸಿಗಂದೂರು ಟ್ರಸ್ಟ್ ವತಿಯಿಂದ ಮೇ 13 ರಿಂದ ಮೇ 28ರವರೆಗೆ ಅಗ್ನಿವೀರ್ ನೇಮಕಾತಿಗಾಗಿ ಉಚಿತ ತರಬೇತಿ ಮತ್ತು ಮಾಹಿತಿ ಶಿಬಿರವನ್ನು ಆಯೋಜಿಸಲಾಗಿದೆ. ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಂಸ್ಥೆಯ ಅಧ್ಯಕ್ಷ ಕಿಶೋರ್ ಭೈರಾಪುರ ಅವರು ಪ್ರಮುಖ ಅಂಶಗಳನ್ನು ಹಂಚಿಕೊಂಡಿದ್ದಾರೆ. 22 ಮತ್ತು 23ವರೆಗೂ 3 ವರ್ಷ ತರಬೇತಿ ಕೊಟ್ಟಿದ್ವಿ. ಅದೇ ರೀತಿ ಎಲ್ಲ ಮಾಧ್ಯಮಗಳಲ್ಲಿ ತಾವುಗಳು ಪ್ರಸಾರ ಮಾಡಿದ್ರಿ. ನಮ್ಮಲ್ಲಿ ಪ್ರತಿ ವರ್ಷ 100 ಜನಕ್ಕೆ ತರಬೇತಿಯನ್ನು ಉಚಿತವಾಗಿ ಕೊಟ್ಟಿದ್ವಿ. ಯಾವುದೇ ಫೀಸ್ಗಳನ್ನು ಯಾವುದೇ ಮಕ್ಕಳಿಂದ ಅಭ್ಯರ್ಥಿಗಳಿಂದ ಪಡ್ಕೊಂಡಿರಲಿಲ್ಲ. ಊಟ, ವಸತಿ, ತರಗತಿಗಳು, ವೈದ್ಯಕೀಯ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಗಳಿಗೆ ಮತ್ತು ದಾಖಲಾತಿ ಪರಿಶೀಲನೆಗೆ ಎಲ್ಲವನ್ನೂ ನಾವು ಉಚಿತವಾಗಿ ಮಾಡಿಕೊಟ್ಟಿದ್ವಿ. ಇದಕ್ಕೆ ಆಶ್ರಯವನ್ನು ನೀಡಿದಂಥ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಗುರೂಜಿಗಳು ಮುರುಘಾಮಠ, ಅಲ್ಲಿ ನಮ್ಗೆ ಆಶ್ರಯ ಸಿಕ್ಕಿತ್ತು. ಅದರ ಪ್ರಕಾರ ಸುಮಾರು 300-400 ಜನರಿಗೆ ತರಬೇತಿ ಕೊಟ್ಟಿದ್ವಿ. ಅದರಲ್ಲಿ 26 ಜನ ಈಗ ಆರ್ಮಿ, ನೇವಿ, ಏರ್ಫೋರ್ಸಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿ ಆಗ್ತಾ ಇದೆ. ಅದಲ್ಲದೆ ಸ್ವಲ್ಪ ನಾನು ಈಗ ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಮಧ್ಯ 4-5 ವರ್ಷಗಳು ಗ್ಯಾಪ್ ಆಗಿತ್ತು. ಈಗ ಸಿಗಂದೂರು ಟೆಂಪಲ್ನಲ್ಲಿ ನಾವೆಲ್ಲ ಖರ್ಚುಗಳನ್ನು ನಿಭಾಯಿಸ್ತೀವಿ ಮತ್ತು ಉಚಿತವಾಗಿ ಮಾಡಿಕೊಡೋಕ್ಕೆ ನಾವು ಸಹಕಾರ ಮಾಡ್ತೀವಿ. ಇಲ್ಲೇ ಊಟ ವಸತಿಗಳನ್ನು ಫ್ರೀಯಾಗಿ ಕೊಡ್ತೀವಿ, ನಮ್ಮಲ್ಲಿ ಒಮ್ಮೆ ಮಾಡಿ ಅಂತ ಒತ್ತಾಯ ಇತ್ತು. ಅದು ಈ ವರ್ಷ ಜೂನ್ 1ನೇ ತಾರೀಕಿಂದ ಲಿಖಿತ ಪರೀಕ್ಷೆಗಳು ಶುರುವಾಗ್ತವೆ 2026ರಲ್ಲಿ. ಅದರ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆಗಳು ಆಗಿದ್ದಾವೆ. ಏಪ್ರಿಲ್ 1ನೇ ತಾರೀಕು, ಮಾರ್ಚ್ 1ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕು ಅರ್ಜಿ ಸಲ್ಲಿಕೆ ಮುಗಿದಿದೆ. ಈಗ ನೆಕ್ಸ್ಟು ಮಕ್ಕಳೆಲ್ಲ, ಅಭ್ಯರ್ಥಿಗಳೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ತರಬೇತಿಗೆ ತಯಾರಾಗ್ತಾ ಇದ್ದಾರೆ. ಅವರಿಗೆ ಯಾವುದೇ ಮಾರ್ಗದರ್ಶನ ಇಲ್ಲ, ಅವ್ರಿಗೆ ಏನು ಓದಬೇಕು ಅಂತ ಗೊತ್ತಿಲ್ಲ, ಯಾವ ಥರ ದಾಖಲೆಗಳನ್ನು ರೆಡಿ ಮಾಡ್ಕೋಬೇಕಂತ ಗೊತ್ತಿಲ್ಲ, ಎಷ್ಟು ಓಡಬೇಕಂತ ಗೊತ್ತಿಲ್ಲ, ನಮ್ದು ಹೈಟ್ ಎಷ್ಟು ಇರಬೇಕು ಅಂತ ಗೊತ್ತಿಲ್ಲ. ಒಟ್ಟಾರೆ ಹೋಗಿ ಪರೀಕ್ಷೆ ಬರೆದು ಬರ್ತಾರೆ. ಅದರಲ್ಲಿ ಒಬ್ಬರು ಇಬ್ಬರು ಅದೃಷ್ಟವಶಾತ್ ಪಾಸಾಗಿ ಸೇರ್ಕೊತಾರೆ. ಹೆಚ್ಚು ಅಭ್ಯರ್ಥಿಗಳು ಮನೇಲೇ ಉಳಿದ್ಬಿಡ್ತಾರೆ. ಅದಾಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಈ ವರ್ಷ ಏನು ಮಾಡ್ತಿದ್ವಿ ಅಂತಂದರೆ ಆ ಎಲ್ಲ ಅಭ್ಯರ್ಥಿಗಳಿಗೆ ಏನು ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಊಟ ವಸತಿಯನ್ನು ಕೊಡೋದಲ್ಲದೆ ಉಚಿತವಾಗಿ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ತರಗತಿಗಳು, ವೈದ್ಯಕೀಯ ಪರೀಕ್ಷೆ, ದಾಖಲಾತಿ ತಯಾರಿಯೆಲ್ಲ ಮಾಡಿಕೊಳ್ಳೋಕ್ಕೆ ನಮ್ಮ ಸಿಬ್ಬಂದಿಗಳು ಹಾಲಿ ಮತ್ತು ಮಾಜಿ ಯೋಧರು ಈಗೇನು ಸರ್ವಿಸ್ ಮಾಡ್ತಾ ಇದ್ದಾರೆ, ಕಮಾಂಡೋದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಟ್ರೈನಿಂಗ್ ಸೆಂಟರ್ಗಳಲ್ಲಿ ಟ್ರೈನಿಂಗ್ ಕೊಟ್ಟು ರಿಟೈರ್ಡ್ ಆಗಿದ್ದಾರೆ. ಈ ಥರದ ಅವರಿಂದಲೇ ನಾವು ಸ್ಪೆಷಲ್ಲಾಗಿ ತರಬೇತಿಯನ್ನು ಕೊಡಿಸ್ತೀವಿ. ಅವರಿಗೆ ತುಂಬ ಸಹಾಯ ಆಗುತ್ತೆ. ನಮ್ಮದು ಎಬಿಲಿಟಿ ಏನಿದೆ, ನಮ್ಮದು ಸೆಲೆಕ್ಷನ್ ಆಗುತ್ತೋ ಇಲ್ವೋ, ಅಥವಾ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸಿ ಹೆಚ್ಚು ಜನ ಸೆಲೆಕ್ಟ್ ಆಗಿ ಆರ್ಮಿಯ ಸೇವೆ ಮಾಡಲಿಕ್ಕೆ, ಸೇನೆಯಲ್ಲಿ ಸೇವೆ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಈ ಒಂದು ಕಾರಣದಿಂದ ನಾವು ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ತಮ್ಮ ಮಾಧ್ಯಮಗಳ ಮೂಲಕ ಒಳ್ಳೆಯ ಸುದ್ದಿಯನ್ನು ಮಾಡಿಕೊಟ್ಟು ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಅಭ್ಯರ್ಥಿಗಳಿಗೆ ತಲುಪುವಂತೆ ಮಾಡಿಕೊಟ್ಟು ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಕಳೆದ ಬಾರಿ ಮಲೆನಾಡು ಸೋಲ್ಜರ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದ 26ಕ್ಕೂ ಹೆಚ್ಚು ಯುವಕರು ದೇಶ ಸೇವೆಗೆ ಆಯ್ಕೆಯಾಗಿರುವುದು ಸಂಸ್ಥೆಯ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಈ ಬಾರಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಹೆಸರು ನೋಂದಾಯಿಸಿಕೊಳ್ಳಲು ಸ್ಕ್ರೀನ್ ಮೇಲೆ ನೀಡಿರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ.